ಒಳ ಮೀಸಲಾತಿಗೆ ಪಟ್ಟನ್ನ ಹಿಡಿದಂತಹ ಮಾಜಿ ಸಚಿವ ಎಚ್ ಆಂಜನೇಯ ಸೇರಿದಂತೆ ಹಲವಾರು ಜನ ನಾಯಕರು ಸಿಎಂ ಸಿದ್ದರಾಮಯ್ಯನವರ ಮನವೊಲಿಕೆಗೆ ಬೇರೆ ಬೇರೆ ರೀತಿಯಾದಂತಹ ದಾರಿಗಳನ್ನ ಹುಡುಕಿ ಸರ್ಕಸ್ಗಳನ್ನ ಮಾಡ್ತಾ ಇದ್ದಾರೆ. ಅಟ್ ಎನಿ ಕಂಡೀಷನ್ ನೀವು ಆ ಮೀಸಲಾತಿಯನ್ನ ಕೊಡ್ಲೇಬೇಕು, ಜೊತೆಗೆ ಜಾತಿ ಜನಗಣತಿಯನ್ನ ಬಿಡುಗಡೆ ಮಾಡಬೇಕು, ಜೊತೆಗೆ ಕೆಲವೊಂದಿಷ್ಟು ಸಮಾಜಗಳೇನಿದಾವೆ, ಬೋವಿ, ಬಂಜಾರ ಮತ್ತು ಈ ಬೇರೆ ಬೇರೆ ಸಮಾಜಗಳೇನಿದಾವೆ, ವಿರೋಧ ಪಡಿಸ್ತಾ ಇರುವಂತಹ ಸಮಾಜಗಳು, ಅವುಗಳ ಮನವನ್ನ ಓಲೈಸಿ ಅವುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಒಳ ಮೀಸಲಾತಿಗೆ ಅವರನ್ನ ಒಪ್ಪಿಸಬೇಕು ಎಂಬಂತಹ ಪ್ರಸ್ತಾಪನೆಯನ್ನ ಮುಂದಿಟ್ಟಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೆಲವೊಂದಿಷ್ಟು ಸಮಯಾವಕಾಶವನ್ನ ಕೇಳಿದ್ದಾರೆ. ಆದ್ರೆ ಮಾಜಿ ಸಚಿವ ಎಚ್ ಆಂಜನೇಯ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಾಹು ಮಹಾರಾಜರ ಕಥೆಯೊಂದನ್ನ ಹೇಳಿದ್ದಾರೆ, ಘಟನೆಯೊಂದನ್ನ ನೆನಪಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಏನಿತ್ತು ಆ ಕಥೆಯಲ್ಲಿ? ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಏನಂತ ಹೇಳ್ತಾರೆ? ಬೇರೆ ಮುಖಂಡರು ಯಾರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು? ನೋಡೋಣ. ಲೋಕಸಭಾ ಚುನಾವಣಾ ಸಮೀಪಿಸುತ್ತಿದ್ದಂತೆ ತಂತ್ರ ರಣತಂತ್ರ ಶುರುವಾಗಿದೆ. ಅಭ್ಯರ್ಥಿ ಆಯ್ಕೆ, ಬೆಳವಣಿಗೆ ಸೇರಿದಂತೆ ಕೆಲ ವಿಚಾರದ ಚರ್ಚೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಮಹತ್ವದ ಸಭೆಯನ್ನ ನಡೆಸಿದ್ರು. ಸದ್ಯ ಸಭೆಯಲ್ಲಿ ಒಳ ಮೀಸಲಾತಿ ಪ್ರಸ್ತಾವನೆ ಬಗ್ಗೆ ಚರ್ಚೆ ನಡೆದಿದೆ. ಒಳ ಮೀಸಲಾತಿ ಜಾರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ಸಚಿವ ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, ಎಂಎಲ್ಸಿ ಪ್ರಕಾಶ್ ರಾಠೋಡ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಕೆಎಚ್ ಮುನಿಯಪ್ಪ, ಆರ್ಬಿ ತಿಮ್ಮಾಪುರ, ಮಾಜಿ ಸಚಿವ ಎಚ್ ಆಂಜನೇಯ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿದ್ದಾರೆ. ಚುನಾವಣೆ ಪೂರ್ವ ಒಳ ಮೀಸಲಾತಿ ಜಾರಿ ಭರವಸೆ ನೀಡಿದ್ದೇವೆ, ಒಳ ಮೀಸಲಾತಿ ಜಾರಿ ಬಗ್ಗೆ ನಿರ್ಧರಿಸಿ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮನವಿ ಮಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ರಾಜೀನಾಮೆ ಚಿಂತನೆ ಎಂದು ಸಚಿವ ಕೆಎಚ್ ಮುನಿಯಪ್ಪನವರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ನ್ಯಾಯಕ್ಕಾಗಿ ಸಿಎಂಗೆ ಆಂಜನೇಯ ಮನವಿ. ಅನೇಕ ವರ್ಷಗಳಿಂದ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗುತ್ತಿದೆ. ಅಂಕಿ ಅಂಶ ಗಮನಿಸಿದ್ರೆ ಮಾದಿಗ ಸಮುದಾಯಕ್ಕಾದ ಅನ್ಯಾಯ ತಿಳಿಯುತ್ತದೆ. ಒಳ ಮೀಸಲಾತಿ ಮೂಲಕ ನ್ಯಾಯ ಕೊಡಿಸಬೇಕು. ನಮ್ಮ ರಾಮ ನೀವೇ, ನಿಮ್ಮಿಂದ ನ್ಯಾಯ ಸಿಗಬೇಕೆಂದು ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಚಿವ ಎಚ್ ಆಂಜನೇಯ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಸಿಎಂ ಅವರು ಸಾಹು ಮಹಾರಾಜ್ ಕಾಲದ ಮೀಸಲಾತಿ ಕಥೆ ಹೇಳಿ ಮಾಜಿ ಸಚಿವ ಎಚ್ ಆಂಜನೇಯ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿದ್ದಾರೆ. ಸಾಹು ಮಹಾರಾಜ್ ಕುದುರೆ ಕಟ್ಟುವ ಜಾಗಕ್ಕೆ ಹೋಗಿರ್ತಾರೆ. ಕುದುರೆಗಳನ್ನ 4 ಗುಂಪುಗಳಾಗಿ ವಿಂಗಡಿಸಿರುತ್ತಾರೆ. ಕುದುರೆ ನೋಡಿಕೊಳ್ಳುವವರನ್ನ ಕೇಳಿದಾಗ ಹೀಗೇಕೆ ಮಾಡಿದ್ರಿ ಎಂದು ಪ್ರಶ್ನೆ ಮಾಡಿದಾಗ ಬಲಿಷ್ಠ ಕುದುರೆಗಳ ಗುಂಪು, ಕಡಿಮೆ ಶಕ್ತ ಕುದುರೆಗಳ ಗುಂಪು, ಕನಿಷ್ಠ ಶಕ್ತ ಕುದುರೆಗಳ ಗುಂಪು, ಬಲಹೀನ ಕುದುರೆಗಳ ಗುಂಪು ಎಂದು ವಿಂಗಡಿಸಿದ್ದೇವೆ. ಎಲ್ಲಾ ಕುದುರೆ ಒಂದೇ ಕಡೆ ಕಟ್ಟಿದ್ರೆ ಬಲಿಷ್ಠ ಕುದುರೆಗಳಿಗೆ ಮಾತ್ರ ಆಹಾರ ದಕ್ಕುತ್ತದೆ ಎಂದು ಹೇಳುತ್ತಾರೆ. ತಮ್ಮ ಮಾದಿಗ ಸಮುದಾಯ ಸ್ಥಿತಿ ಬಲಿಷ್ಠರ ಜೊತೆ ಹೋರಾಡುವಂತಿದೆ ಮತ್ತು ತಮ್ಮ ತಟ್ಟೆಯಲ್ಲಿರುವ ಆಹಾರವನ್ನ ಕಿತ್ತುಕೊಂಡಂತಾಗುತ್ತಿದೆ ಎಂದು ಆಂಜನೇಯ ಅವರು ಸಿಎಂಗೆ ವಿವರಿಸಿ ಒಳ ಮೀಸಲಾತಿಗೆ ಮನವಿ ಮಾಡಿದ್ದಾರೆ. ಸದ್ಯ ಮುಂದಿನ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಶಿಫಾರಸಿಗೆ ನಿರ್ಧಾರ ಮಾಡಲಾಗುತ್ತೆ ಎಂದು ಸಿಎಂ ಭರವಸೆ ನೀಡಿದ್ದಾರೆ. ಮಾದಿಗ ಸಮುದಾಯದ ಮತ ಬ್ಯಾಂಕ್ ಮೇಲೆ ಸಿಎಂ ಕಣ್ಣಿಟ್ಟಿದ್ದಾರೆ. ಇನ್ನು ಛಲವಾದಿ, ಬಂಜಾರ, ಬೋವಿ ಸಮುದಾಯ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ತೆಲಂಗಾಣ ಚುನಾವಣೆ ವೇಳೆ ಒಳ ಮೀಸಲಾತಿ ಬಗ್ಗೆ ಪ್ರಧಾನಿ ಮೋದಿ ಭರವಸೆ. ಇನ್ನು ತೆಲಂಗಾಣ ಚುನಾವಣೆ ವೇಳೆ ಮಾದಿಗ ದಂಡೋರದ ಮುಖಂಡ ಮಂದಕೃಷ್ಣ ಮಾದಿಗ ನೇತೃತ್ವದ ಸಮಾವೇಶದಲ್ಲಿ ಒಳ ಮೀಸಲಾತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ರು. ಮಾದಿಗ ಸಮಾಜದ ಮತ ಬ್ಯಾಂಕ್ ಕಬಳಿಸಲು ಕಮಲ ಪಡೆ ಎಲ್ಲ ರೀತಿಯ ತಯಾರಿಯನ್ನ ನಡೆಸಿಕೊಂಡಿತ್ತು. ಇನ್ನು ಕೇಂದ್ರ ಬಿಜೆಪಿ ಒಳ ಮೀಸಲಾತಿ ಘೋಷಣೆಗೆ ಪ್ಲಾನ್ ಹಿನ್ನೆಲೆ ಕೇಂದ್ರದಿಂದ ಘೋಷಣೆಗೂ ಮುನ್ನವೇ ಒಳ ಮೀಸಲಾತಿ ಜಾರಿ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಮಾದಿಗ ಸಮುದಾಯದ ಮತ ಬ್ಯಾಂಕ್ ಮೇಲೆ ಕೈ ಮತ್ತು ಕಮಲ ಪಡೆ ಎರಡೂ ಕಣ್ಣಿಟ್ಟಿವೆ. ಮಾದಿಗ ಸಮಾಜ ರಾಜ್ಯ ಮತ್ತು ಇತರರ ದೊಡ್ಡ ಮತ ಬ್ಯಾಂಕ್ ಹೊಂದಿದೆ. ಹೀಗಾಗಿ ಅವರನ್ನ ಓಲೈಸಿಕೊಳ್ಳುವ ಲೆಕ್ಕಾಚಾರ ಎರಡೂ ಕಡೆಯವರು ಮಾಡ್ತಾ ಇದ್ದಾರೆ. ಇನ್ನು ಛಲವಾದಿ, ಬಂಜಾರ, ಬೋವಿ ಸಮಾಜ ವಿರೋಧದ ಲೆಕ್ಕಾಚಾರ, ಪರ ಮತ್ತು ವಿರೋಧದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತೊಡಗಿದೆ.